ಹಲೋ, ಯಾರು? ಯಾರಂತ ಗೊತ್ತಿಲ್ವಾ? ಗೊತ್ತಾಗ್ತಿಲ್ಲ. ಯಾರು? ನೋಡಿ, ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರಬೇಕೇನೋ. ಇಲ್ಲ, ನಂಬರ್ ಆ್ಯಡ್ ಆಗಲಿಲ್ಲ, ಅನ್ನೊಂದು ಪರ್ಸನ್ ಅಂತ ಬಂದೈತೆ. ನಂಬರ್ ಸೇವ್ ಆಗಿಲ್ಲ, ಅನ್ನೋನ್ ಪರ್ಸನ್. ಹೋ 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 ನೀನಾ? ನಿನ್ನ ಕಾಂಟ್ಯಾಕ್ಟ್? ಇಲ್ಲ, ಅನ್ನೋನ್ ಪರ್ಸನ್. ಅಲ್ಲ, ಅದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ನಂಬರ್ ಸಿಕ್ಕಲಿಲ್ಲ. ಅಷ್ಟು ದಿವಸದಿಂದ ಜೊತೆಲಿದ್ದು ನಂಬರ್ನ ಬಾಯ್ಪಾಠನೂ ಮಾಡಿಲ್ವಾ? ಯಪ್ಪ, ಎಷ್ಟು ಖುಷಿ ಆಗ್ತಿದೆ ಒಂದು ಕಡೆ, ಅಷ್ಟೇ ಬೇಜಾರಾಗ್ತಾ ಇದೆ. ಯಾಕಾದ್ರೂ ಫೋನ್ ಮಾಡಿದ್ಲೋ ಅನ್ನೋ ಒಂದು ಬೇಜಾರು. ಇಲ್ಲ ಆ ಥರ ಅಲ್ಲ, ಯಾಕಾದ್ರೂ ಫೋನ್ ಮಾಡಿದ್ಲೋ ಅನ್ನೋ ಒಂದು ಬೇಜಾರು. ಆ ಥರ ಏನಲ್ಲ, ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಬಟ್ ಆಗಿಲ್ಲ. ಬಟ್ ಇವಾಗ ಒಂದೇ ಸಲ ನಂಬರು ಅದು ಏನೋ ಹೇಳ್ಬೇಕಿತ್ತ, ಅದಕ್ಕೋಸ್ಕರ ಕಾಲ್ ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ. ನೀನು ಹೇಳ್ಬೇಕಿತ್ತು. ಏನೋ ಹೇಳ್ಬೇಕು ಅನ್ನೋದಿದ್ದಿದ್ರೆ ಹೆಂಗಾದ್ರೂ ಫೋನ್ ನಂಬರ್ ಕಲೆಕ್ಟ್ ಮಾಡ್ತಿದ್ವಿ. ಕಷ್ಟ ಆಗ್ತಿತ್ತು, ನಾನು ಹೊರಗಡೆ ಇದ್ದಿದ್ದೆ. ಏನು ಗೊತ್ತಾ, ಏನು? ನಮ್ಮ ಮನೇಲಿ ನಮ್ಮ ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಓ ವಾವ್, ಕಂಗ್ರ್ಯಾಚುಲೇಷನ್. ಏನಕ್ಕೆ ಬೇಜಾರಾಗ್ತಾ ಇಲ್ವಾ? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹಂಗೆ ನಿಮ್ಮ ಅಪ್ಕಮಿಂಗ್ ಅಂದರೆ ಏನಂತಾರೆ, ವೈಫ್, ಅವ್ರಿಗೂ ಕಂಗ್ರ್ಯಾಟ್ಸ್ ಹೇಳ್ಬಿಡಿ. ಯಾಕೆ ಈ ಥರ ಮಾತಾಡ್ತಿದ್ದಿ? ಎಷ್ಟೇ ಆಗಲಿ ನಮ್ಮ ಅಕ್ಕನ ತಂಗಿನ. ನಾನು ಅದನ್ನೇ ಹೇಳಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಮನೇಲಿ ನೀನನ್ನ ಒಪ್ಪಿದ್ರು ಅಮ್ಮ ಆ ಥರ ಎಲ್ಲ ಒಂಥರ ರಿವರ್ಸ್ ಹೊಡೆದ್ಬಿಟ್ಟು ಏನಾಗಿದೆ, ಏನು ಹೇಳಿ ಅಂತ ಗೊತ್ತಿಲ್ಲ, ಏನು ಮಾಡಿದೀಗ? ಪರವಾಗಿಲ್ಲ, ಆಂಟಿದು ಒಂದು ಕಡೆ ತಪ್ಪಿಲ್ಲ ಅನ್ನೋ ಥರ ನನ್ಗೆ ಇವಾಗ ಫ್ಯೂ ಸೆಕೆಂಡ್ಸ್ ಮುಂಚೆ ಗೊತ್ತಾಯ್ತು. ಯಾಕೆ ಹೇಳಿ? ನನ್ನ ನಂಬರೇ ಗೊತ್ತಿಲ್ಲ, ನನ್ನ ನಂಬರೇ ಮರ್ತೋಗಿದ್ದೀರಾ, ಇನ್ನು ನನ್ನ ಮರ್ತೋಗ್ತೀರಾ ಅನ್ನೋದು ಒಂದು ಕಾನ್ಫಿಡೆನ್ಸ್ ಆಂಟಿಗೂ ಬಂತೇನೋ ಗೊತ್ತಿಲ್ಲ. ಓ ಮೈ ಗಾಡ್, ಸಾರಿ, ಬೇಜಾರು ಮಾಡ್ಕೊಂಡು ಅನ್ಕೊಂತೀಯಲ್ಲ, ಮುಂಚೆ ಎಲ್ಲ ಅತ್ತೆ ಅಂತಿದ್ದೋಳು ಇವಾಗ ಆಂಟಿ ಅಂತಿದ್ದಾಳೆ ಅಂತ. ಅನ್ನೋನ್ ಪರ್ಸನ್ ಅಲ್ವಾ ನಾನು, ಸೊ ಆಂಟಿನೇ ಅನ್ಬೇಕಲ್ವಾ? ಆಮೇಲೆ ಅತ್ತೆ ಅಂದು, ನೀನ್ ಆಮೇಲೆ ನೀವು ಆಮೇಲೆ ಏನು ನಮ್ಮಮ್ಮಂಗೆ ನೀನ್ ಅತ್ತೆ ಅಂತಿದ್ಯಾ? ಯು ಆರ್ ಅನ್ನೋನ್ ಪರ್ಸನ್ ಅನ್ಬಿಟ್ರೆ ಬೇಡ. ನಾನು ಹೇಳಕ್ ಪ್ರಯತ್ನ ಪಟ್ಟೆ, ಎಷ್ಟು ಬೇಡ ಅಂತ ಹೇಳಿದ್ರು ಮನೇಲಿ ಒಪ್ಸಿದಾರೆ. ಅವ್ನು ಏನ್ ಮಾಡ್ಲಿ ಇವಾಗ? ಖುಷಿ ಆಯ್ತಾ? ಹೆಂಗಿದ್ದಾರೆ ನಿಮ್ ಅಪ್ಕಮಿಂಗ್ ವೈಫ್? ಅದೇನೋ ಅಂತಾರೆ, ಬಾವಿ ಸೊಸೆ. ಎದಕ್ಕೆ ಇವಾಗ ಹುಟ್ಟಿದ್ಯಾ? ಸುಮ್ಮನೆ ಹೇಳ್ತಿರೋದು ಹೇಳು, ಅರ್ಥ ಮಾಡ್ಕೊ. ಎಷ್ಟು ಹರ್ಟ್ ಆಗ್ತಿದಲ್ಲ, ಎಷ್ಟು ದಿವಸದಿಂದ ನಾನು ನಿಮ್ ಕಾಲ್ ಬರುತ್ತೆ, ಈ ವಿಷಯ ಗೊತ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಥರ್ಡ್ ಪರ್ಸನ್ ಬಂದು ನನಗೆ ಹೇಳ್ದಾಗಿಂದ ನಾನು ಹಿಂಗ್ ಸತ್ತಿದ್ದೀನಿ ಗೊತ್ತಾ? ಎಲ್ಲೋ ಅನ್ಕೊಂಡಿದ್ದೆ, ಪಾಪ ತುಂಬಾ ಕೊರಗ್ತಿರ್ತಾನೆ, ನನಗೆ ಫೋನ್ ಮಾಡಕ್ ಹಿಂಜರಿತಾನೆ, ನಾನೇ ಮಾಡೋಣ ಆಮೇಲೆ ನಾನು ಡಿಸ್ಟರ್ಬ್ ಮಾಡಿಬಿಟ್ರೆ ಅನ್ಕೊಂಡ್ರೆ, ವಾವ್, ಜಸ್ಟ್ ಒಂದು ಸೆಕೆಂಡ್ಗೆ ನಾನು ಏನ್ ಮಾಡ್ಬೇಕು ಒಂದು ಫುಲ್ ಮೈಂಡೇ ಬ್ಲಾಕ್ ಆಗೋದು. ಸಾರಿ ಎಲ್ಲ ವೇಸ್ಟ್ ಇವಾಗ. ನಾನು ಏನ್ ಮಾಡುದು? ಎಷ್ಟೇ ಸಲ ಬೇಡ 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 ಅಂತ ಕಾಲು ಹಿಡಿದ್ರು, ಏನ್ ಮಾಡಿದ್ರು ಇಲ್ಲ, ಏನಿಲ್ಲ, ಬಲವಂತವಾಗಿ ಮಾಡ್ತಿದ್ದಾರೆ. ಏನ್ ಮಾತಾಡಿ? ನಿಮಗಂಗೂ ನನ್ ಬೇಕು ಅಂದಿದ್ರೆ ಹೆಂಗೆ ಆದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರಿ. ನನ್ನ ಕಾಂಟ್ಯಾಕ್ಟ್ನ ಡಿಲೀಟ್ ಮಾಡಿಬಿಟ್ಟು ಅನ್ನೋನ್ ಪರ್ಸನ್ ಅಂತಿರ್ಲಿಲ್ಲ ಅನ್ಸುತ್ತಲ್ಲ. ಏನ್ ಇವಳು ಇಷ್ಟು ಕಲ್ಮನ್ಸ್ ಮಾಡ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಹಂಗಾಗ್ಬಿಟ್ಟಿದ್ದೀನಿ ನಾನು. 3 ಮೂಲೆ 4 ಮೂಲೆಲ್ಲ ಕುತ್ಕೊಂಡು ಒಬ್ಳೆ ಹತ್ತು ಸಾಕಾಗೋಗಿ, ಇಲ್ಲ ಒಂದೇ ಒಂದು ಎಲ್ಲೋ ಒಂದು
1% ಇಟ್ಕೊಂಡು ಕಾಲ್ ಮಾಡಿದೆ. ಇವಾಗ ನಾನು ಏನು ಮಾಡೋ ಪರಿಸ್ಥಿತಿಲೂ ಇಲ್ಲ, ಏನು ಹೇಳೋ ಸಿಚುವೇಶನ್ ಇಲ್ಲ. ನಾನು ಕಾಲ್ ಮಾಡಿದ ತಕ್ಷಣ ಗೊತ್ತಾಯ್ತು ದಟ್ಸ್ ನಾಟ್ 1%, ಇಟ್ಸ್ 0%. ಆಯ್ತು, ಏನ್ ಮಾಡೋದು ಬಾಬಾ, ಸಾರಿ ಕೇಳ್ತಾ ಇದ್ದೀನಿ, ಕ್ಷಮಿಸಬಿಡೋದು ನಿನಗೆ. ಸರಿ ಆಯ್ತು, ಏನ್ ಮಾಡೋದು. ಆಯ್ತು, ಅವಳನ್ನ ಬಿಟ್ಟು ನನ್ನ ಜೊತೆ ಬಾ, ಆಗುತ್ತಾ? ಅವಳನ್ನ ಬಿಟ್ಟು ನನ್ನ ಜೊತೆ ಬಾ, ಆಗುತ್ತಾ? ಹಾಗೆ ನನ್ನ ಅಮ್ಮನ ಮಾತು ಕೇಳ್ಬೇಕಾ ಇಲ್ಲ ನಿನ್ ಮಾತು ಕೇಳ್ಬೇಕಾ? ನಾನು ನಿನ್ ಬಿಟ್ಟು ಬಂದಿದ್ದೆ ಅಂದ್ರೆ ನೀನ್ ಹೇಳ್ತಿದ್ದೆ ಅವಳು ಬಿಟ್ಟು ಬಾ ಅಂತ. ನಾನು ತಲೆಲ್ಲ ಆಗಲ್ಲ ಅಲ್ಲ, ಆಗಲ್ಲ. ನಮ್ಮನೇಲಿ ಕೇಳಿದ್ರು ನನ್ನ, ತುಂಬಾ ಜನ ಬಂದೋಗಿದ್ರು. ಸಪ್ರೇಟ್ ಆಗಿ ಕರ್ದಿ ಅವ್ರಿಗೆಲ್ಲ ಹೇಳಿದ್ರು, ಇಲ್ಲ ಇಷ್ಟಪಡ್ತಿರ್ನಿ, ನಾನಂದ್ರೆ ಪ್ರಾಣ, ಅದು ಇದು, ನನ್ನ ಬಿಟ್ಟು ಅವನಿರಲ್ಲ ಅಂತ. ಎದಕ್ಕೆ ಇವಾಗ ನಗ್ತಾ ಅಳ್ತಾ ಮಾತಾಡ್ತೀಯ? ಹೇಳ್ತಾ ಇಲ್ವಾ ನಾನು ಏನು ಮಾಡೋ ಪರಿಸ್ಥಿತಿ ಇರ್ಲಿಲ್ಲ. ಇಲ್ಲ, ನಾನ್ ಏನು ಮಾಡಕ್ಕಾಗಲ್ಲ, ಬಟ್ ಮತ್ತೆ ಆಗ್ತಿಲ್ಲ. ನನಗೆ ಇವಾಗ ಇನ್ನು ಮಾತಾಡಕ್ಕಾಗಲ್ಲ. ಅಮ್ಮನ ಕೈಯಲ್ಲಿರೋದೆ ಎಲ್ಲ, ಅಮ್ಮನ ಹತ್ರ ಎಷ್ಟೋ ಹೇಳಿದ್ದೀನಿ, ನೀನು ಕಾಲ್ ಮಾಡ್ಸೋಕ್ಕೂ ಪ್ರಯತ್ನ ಪಟ್ಟಿದ್ದೇನೆ, ಬಟ್ ಅಮ್ಮ ಫೋನ್ ಕಿತ್ಕೊಂಡು ಎಲ್ಲ ಡಿಲೀಟ್ ಮಾಡ್ತಿದ್ದಾರೆ. ನಾನು ಏನು ಮಾತಾಡಕ್ಕಾಗ್ಲಿಲ್ಲ, ಏನು ಹೇಳಕ್ಕಾಗ್ಲಿಲ್ಲ. ಅದು ಹುಡ್ಗಿರಲ್ಲಿ ಈ ತರ ಆಗಿದ್ದಿದ್ರೆ, ಅಕಸ್ಮಾತ್ ಹುಡ್ಗಿರ್ ಏನಾದ್ರು ಹಿಂಗ್ ಮಾಡಿದಿದ್ರೆ, ಹಿಂಗ್ ಅಂದಿದ್ರೆ, ಎಷ್ಟು ಸಾವಿರ ಮಾತಾಡಿ ಎಷ್ಟು ಸಾವಿರ ಚುಚ್ತಿದ್ರಿ. ಯಾವನೋ ಇರ್ಬೇಕು, ಅವನ ಜೊತೆ ಹೋದ, ನಿಮ್ಮಪ್ಪ ಅಮ್ಮ ಮಾಡಿದ್ರ, ಕಟ್ಕೊಂಡ, ಸಮಾಧಾನ ಆಯ್ತಾ, ಇಷ್ಟು ಮಾತು. ಜಸ್ಟ್ ಯಾರೋ ಬಂದೋಗ್ತಿರುತ್ತೆ, ಮನೆಗ್ ಬಂದಿದ್ರಪ್ಪ, ಹಿಂಗ್ ನೋಡಿದ್ರು, ಹಿಂಗ್ ಹೋದ್ರು ಅಂದಾಗ ಎಷ್ಟು ಮಾತು ಬರ್ತಿತ್ತು. ಹೌದಾ, ಚೆನ್ನಾಗಿದ್ನಾ, ಹ್ಞೂ ಕರ್ಸ್ಕೊಳ್ಳೋಷ್ಟು. ನನ್ನ ಇಷ್ಟಪಡ್ತಿದ್ರು ಕರ್ಸ್ಕೊಂಡಿದ್ಯಾ ಅಲ್ವಾ ನೀನು? ಅಷ್ಟೆಲ್ಲ ಮಾತು ಕೇಳಿ 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 ಜೊತೆಲಿದ್ದಕ್ಕೆ ಎಂತ ಕಿರೀಟ ಇಟ್ಟೆ ಅಂದ್ರೆ ನನ್ನ ಲೈಫಿಗೆ. ನಮ್ಮ ಮನೇಲಿ ಆಲ್ರೆಡಿ ನಾನು ಒಪ್ಸಿದ್ದೆ ಗೊತ್ತಾ, ಅದಿನ್ನೇನು ನಾನು ಹೇಳ್ಬೇಕು. ಸೊ ನಿಮ್ಗೊಂದ್ಸಲ ಹೇಳಿದೆ, ನಾನು ಹಿಂಗೇನೋ ಒಂದು ಸರ್ಪ್ರೈಸ್ ಕೊಡ್ತೀನಿ ನಿನ್ನ ಬರ್ಡೇಗೆ ಅಂತ, ಬಟ್ ನೀನೇ ಒಂದು ಸರ್ಪ್ರೈಸ್ ಆಗಿಬಿಟ್ಟೆ. ನಿನ್ನ ಬರ್ಡೇಗೆ ನೀನೇ ಸರ್ಪ್ರೈಸ್ ಆಗಿಬಿಟ್ಟೆ ನನಗೆ, ಈಗ ಯಾರೋ ಥರ್ಡ್ ಪರ್ಸನ್ ಬಂದು ಹೇಳಿದಾಗ. ಇವಾಗ ನನಗೇನು ಏನು ಹೇಳಿ, ಸ್ವಲ್ಪ ನನ್ನ ಕಡೆ ಇದ್ದಾಗ ಏನು ಮಾತಾಡೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ, ಹೇಳೋಕ್ಕಾಗ್ತಿರಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ. ಏನು ಹೇಳಿ ಅಂತನೂ ಅರ್ಥ ಆಗ್ತಾ ಇಲ್ಲ ಇವಾಗ, ಏನು ಮಾತಾಡಲಿ ಅಂತ ಅರ್ಥ ಆಗ್ತಿಲ್ಲ. ಅನ್ಬೇಡ, ಯಾಕೆ ಕಳ್ತೀಯ ಪಾಪ, ನಿಮ್ಮಮ್ಮ ಬೇಜಾರಾಗ್ತಾರೆ ನಿನ್ನ ಹತ್ರ, ನಿಮ್ಮ ಅಪ್ಪ ಬೇಜಾರಾಗ್ತಾರೆ, ನಿಮ್ಮ ವೈಫ್ ಬೇಜಾರಾಗ್ತಾರೆ. ಅಳ್ಬೇಡಿ. ಅವಳು ಕಾಲ್ ಮಾಡ್ತಿದ್ದಾಳೆ, ಥರ್ಡ್ ಪರ್ಸನ್ಗೋಸ್ಕರ ಅಳ್ಬೇಡಿ. ಅವಳು ಕಾಲ್ ಮಾಡ್ತಿದ್ದಾಳೆ ಇವಾಗ. ಹೌದಾ, ಓಕೆ. ಸಾರಿ ಆಯ್ತಾ. ಥರ್ಡ್ ಪರ್ಸನ್ ಆಗಿ ಈಗ ಈ ಸೆಕೆಂಡ್ಗೆ ಏನ್ ಮರ್ತಿ ಹೋಗ್ಬೋದು ಗೊತ್ತಿಲ್ಲ, ಬಟ್ ನಾನ್ ಮರ್ತಿಲ್ಲ, ಮರೆಯೋದು ಇಲ್ಲ ಅನ್ಸುತ್ತೆ ಅಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಇದಿವೆ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್, ಖುಷಿಯಾಗಿ ಹ್ಯಾಪಿಯಾಗಿ ಆಯ್ತಾ ಅವ್ರ ಜೊತೆ ಇರು. ಅಲ್ಬೇಡ, ಆಮೇಲೆ ಅವಳು ಯಾಕೆ ಅಳ್ತಿದ್ರಿ ಹಂಗೆ ಹಿಂಗೆ ಅಂದ್ರೆ ತಪ್ಪಾಗ್ಬಿಡುತ್ತೆ. ನೀನು ಹ್ಯಾಪಿಯಾಗಿ ಮಾತಾಡು. ಬಾಯ್.
ಈ ಬಾಯಿ ಯಾವತ್ತೂ ಹೇಳಿಲ್ಲ ಅನ್ಸುತ್ತಲ್ಲ ನಾವಿಷ್ಟು ವರ್ಷದಲ್ಲಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಂಡ್ ಡ್ಯಾಶ್ 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 ಗೊತ್ತಿಲ್ಲ. ವರ್ಡ್ ಹೇಳ್ಬೇಕು ಅಂತ ನಂಗೆ ಅನಿಸ್ತಿಲ್ಲ. ಓಕೆ ಬಾಯ್.